ಸುಮ್ನೆ ಫ್ರಾಂಕ್ ಮಾಡಕ್ ಹೋಗಿ ನಾವೇ ಇವಾಗ ತಗ್ಲಾಕೊಂತ ಇಲ್ವೋ ಸುಮ್ನೆ ಬಂದಿದ್ದೀರ ಏನೋ ಮಾಡೋದ್ನ. ಗೈಸ್ ನೋಡಿ ನನ್ನ ತಮ್ಮ ಬಂದ, ಈಗ ಹೋಗ್ತಾ ಇದೀವಿ. ಅಮ್ಮ ಫುಲ್ಲು ಅಳ್ಕೊಂಡು ನಮ್ಮ ಬಾವನ್ ಫೋನ್ ಫುಲ್ಲು ಜೋಶು ನಮ್ಮಮ್ಮ ಸಿಕ್ಕ ಕಣ್ಣು ನನಗೆ ಅಷ್ಟು ಕೋಪ ಬರ್ತೈತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲಾಗ್ ಮಾಡ್ತಿರೋದು ರೀಸನ್ ಏನಪ್ಪ ಅಂತ ಅಂದರೆ ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ. ನಮಗೆಲ್ಲ ಆಕ್ಸಿಡೆಂಟ್ ಆಗಲಿ ಏನೇ ಆದ್ರೂ ಅಷ್ಟು ಯೋಚನೆ ಮಾಡಲ್ಲ, ಸ್ವಲ್ಪ ಹೆಂಗೋ ಬರ್ತಾರೆ ಅಂತ ಅಂದ್ಕೊತಾರೆ. ಬಟ್ ನನ್ನ ತಮ್ಮಂಗೆ ಅಂತ ಅಂದರೆ ತುಂಬ ಪ್ರೀತಿ ಲವ್ ಅದೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ನನ್ನ ತಮ್ಮನ್ನ ಇಟ್ಕೊಂಡು ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ. ಹಾಗೆ ಡ್ಯೂಟಿ ಮುಗೀತು. ಸೊ ಹಿಂಗೆ ಹೋಗ್ಬೇಕಾದ್ರೆ ನನ್ನ ತಮ್ಮನ್ನ ಕರೆಸ್ಕೊಂಡು ಸೊ ನನ್ನ ಪಿಕಪ್ ಮಾಡ್ತಾನೆ ಅಂತ ಕಾಲ್ ಮಾಡಿದ್ದೆ. ಸೊ ನಮ್ಮಮ್ಮ ಕಳಿಸ್ಕೊಡ್ತಿದ್ದಾರೆ. ನಮ್ಮಮ್ಮ ಕಾಲ್ ಮಾಡಿ ಸ್ವಲ್ಪ ಲೇಟಾಗಿ ಹೋಗಿ ಇಲ್ಲೇ ಎಲ್ಲ ಥಿಂಗ್ಸ್ ತೊಗೊಂಡಿದ್ದೀನಿ ಹಾಸ್ಪಿಟಲಲ್ಲೇ, ಹೋಗಿ ಪ್ರ್ಯಾಂಕ್ ಮಾಡಬೇಕು. ಗೈಸ್ ನೋಡಿ ನನ್ನ ತಮ್ಮ ಬಂದ, ಈಗ ಹೋಗ್ತಾ ಇದ್ದೀವಿ. ಬಾರು ಬೇಗ ಬಾ 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 ಬಾ. ಅಲ್ಲೇ ರೆಡಿ ಮಾಡ ಫ್ರಾಂಕ್ ಮಾಡೋ ನೆಪದಲ್ಲಿ ನಾವು ಇವಾಗ ನಮ್ಮ ಅಮ್ಮಂಗೆ ಅಳ್ತಾರೋ ಇಲ್ಲ ನಗ್ತಾರೋ ಇಲ್ಲಾಂದ್ರೆ ಏನು ಮಾಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ. ಆಮೇಲೆ ಗೈಸ್ ಇಲ್ಲಿಂದ ನಮ್ಮ ಮನೆ ಒಂದು 400 ಮೀಟರ್ಸ್ ಇದೆ. ಸೊ ಹೋಗ್ತಾ ಇದ್ದೀವಿ. ಅಲ್ಲೇ ಇತ್ತಲ್ಲ ಆಯಿಂಟ್ಮೆಂಟ್, ನಾನು ಡ್ರೆಸ್ಸಿಂಗ್ ಅಷ್ಟೇ ತಂದಿರೋದು, ಆಯಿಂಟ್ಮೆಂಟ್ ಏನು ತಂದಿಲ್ಲ. ಅಲ್ಲೇ ಕಿಟಕಿ ಹತ್ರ ಇಟ್ಟಿದ್ದೆ ನಾನು. ಟೀ ಪುಡಿ ಹಾಕ್ತಾರೇನೋ. ನಿನ್ ತಲೆನ್ ತಗೊಂಡೋಗಿ ಎಲ್ಲಿಡ್ಬೇಕು ಗೊತ್ತಾ? ಅಯ್ಯೋ ದೇವ್ರೆ. ನಮ್ಮಮ್ಮ ಫೋನ್ ಮಾಡ್ತಾ ಇದ್ದೀನಿ. ಹಲೋ ನವ್ಯಾ, ವಿಕಾಸ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಕಣೆ. ಹಲೋ ಅಮ್ಮಂಗೆ ಫೋನ್ ಕೊಡು ಬೇಗ. ಹಲೋ ಹಲೋ ಅಮ್ಮ ಬರ್ಬೇಕಾದ್ರೆ ಫಾಸ್ಟಾಗಿ ಬಂದ. ಇಲ್ಲಿ ಇದು ಹಾಸ್ಪಿಟ್ಲ್ ಹತ್ರನೇ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ವಿಕಾಸ್ಗೆ. ಹಲೋ ನಮ್ಮಮ್ಮ ಫುಲ್ಲು ಅಳ್ಕೊಂಡು ನಮ್ಮ ಬಾವನ್ ಫೋನ್ ಮಾಡಿಕೊಂಡು ಇಂಥ ಟೈಮ್ಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಅದ್ರ ಪ್ರೀತಿ ಯಾರ ಮೇಲೆ ಆಯ್ತು ಅಂತ ಕಂಡುಹಿಡಿಬೇಕಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅಮ್ಮ ಆಗೋಯ್ತಾ ಹಂಗೆ ಹಿಂಗೆ ಅಂತ ಅಳ್ತು. ಇದೆಲ್ಲ ಮಟೀರಿಯಲ್ಸ್ ತಗೊಂಡು ಬಂದೆ. ಈ ರೋಡಲ್ಲಿ ಹೋಗೋ ಬರೋರೆಲ್ಲ ನೋಡ್ಕೊಂಡ್ಬಿಟ್ಟಾರೆ. ಆಮೇಲೆ ಏನೋ ದಾರ ಎಕ್ಸ್ಟ್ರಾ ಕಮ್ಮಿ ಐತೆ. ಇವಾಗ ತಾನೇ ಚೆನ್ನಾಗಿ ಹೋದೆ, ಇವ್ನಿಗೆ ಏನಾಯ್ತು ಅಂತ ಇಟ್ಕೊಳ್ಳಿ ಹಂಗೆ. ಹಂಗೆ ಇರೋ. ಇನ್ನೊಂದ್ಸಲ ಗಾಡಿ ಮುಟ್ಬೇಡ ಮುಟ್ಬೇಡ ಅಂತ ಇನ್ನೊಂದ್ಸಲ ಗಾಡಿ ಮುಟ್ಬೇಡ. ಇನ್ನು ಮುಟ್ಬಾರ್ದು ಅಂತಾನೆ ಮಾಡ್ತಾ ಇರೋದು ನಾವು. 100 ಸಲ ಯೋಚನೆ ಮಾಡ್ಬೇಕು ಅಮ್ಮ ಕೊಡೋಕ್ಕೂ, ಗಾಡಿ ಕೊಡುವಾಗ. ಹೆಂಗೋ ಒಂದು ಆಗ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಈ ಕಡೆ. ಗೈಸ್ ನಾನು ಮಾಡ್ತಾ ಇರೋದು ತಪ್ಪ ಸರಿ ನೀವೇ ಹೇಳಿ. ಬಟ್ ನಮ್ಮಮ್ಮ ಹೆಂಗೆ ಹೇಳುತ್ತೋ ನನಗಂತೂ ಗೊತ್ತಿಲ್ಲ. ವಿಡಿಯೋ ಮಾಡಬೇಕು ಅಂತ 4 ದಿನದಿಂದ ವಿಡಿಯೋ ಮೇಲೆ ಇಟ್ಕೊಂಡು ಸರಿ ಬಿಡಿ. ಮೂಗ್ ಮೇಲೆ ಪ್ಯಾಕ್ ಮಾಡ್ತೀನಿ. ಹಿಂಗೆ ಬಂದು ಸ್ವಲ್ಪ ಅಮ್ಮ ಮೂಗೆಲ್ಲ ಇದಾಗ್ಬಿಟ್ಟಿತ್ತು. ಕೈ ತೊಡು. ಸ್ವಲ್ಪ
ಆಯಿಂಟ್ಮೆಂಟು ಪಗೋಡಿನ ತೊಗೊಬಂದೆ, ಡ್ರೆಸ್ಸಿಂಗ್ ತೊಗೊಬಂದೆ, ಸುಮ್ಮನೆ ಜಸ್ಟ್ ಹಿಂಗೆ ಟ್ಯಾಗ್ ಮಾಡೋದಕ್ಕೆ ಬ್ಯಾಂಡೇಜ್ ತೊಗೊಬಂದೆ. ಅಳೋ ಥರ ಇದೆಯಾ? ಇರೋ 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 ಏನಾಗಲ್ಲ ಇರೋ. ಎಣ್ಣೆ ಅಷ್ಟೇ ಹೊಡಿದೆ. ನಾನು ಕಾಣಿಸಿದ್ದೀನಿ, ಮೇಲೆ ಇಟ್ಕೊಳ್ಳೋ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಾ ವೈಟ್ ಹಾಕಿದ್ದು ಬಿಡೆ ಸಾಕು, ಮೇಕಪ್ ಮಾಡಬೇಡ. ಇದೆಲ್ಲ ವೈಟ್ ಇದೆಲ್ಲ ಹಾಕ್ಕೊಡ್ಬೇಕು ಎಲ್ಲ. ಇಲ್ಲಿಗೆ ಹಾಕ್ಬಿಡು. ಗಾಡಿ ಓಡಿಸ್ಕೊಂಡೈತಿ. ನಾನು ಗಾಡಿ ಓಡಿಸ್ತೀನಿ ಕಣೋ. ಆ ಬ್ಯಾಂಡೇಜ್ ಮೇಲೆ ಒಂಚೂರು ರೆಡ್ ಕಲರ್ ಏನಾರು ಹಾಕ್ಬಿಡ್ಬೇಕಿತ್ತು. ಎಲ್ಲಿ ಟಿಪ್ ಬಿಡಿ ತಗೊಳ್ಳಿ ಅಂತ ಅಲ್ಲೇ. ಹಲೋ, ಹಾಂ ಹೇಳು. ಹಾಂ ಬರ್ತಾಯಿತ್ತು, ಬೇರೆ ಡ್ರೆಸ್ಸಿಂಗ್ ಆಯಿತು, ಇಲ್ಲೇ ಹಾಸ್ಪಿಟ್ಲ್ ಹತ್ರ ಅಲ್ಲ, ಅದಕ್ಕೆ ಸ್ವಲ್ಪ ಮನೆ ಹತ್ರ ಎಲ್ಲ ಇದಾಗ್ತೈತೆ, ಅದಷ್ಟೇ. ಬೇಡ ಬಿಟ್ಟು ನಾನೇ ಓಡಿಸ್ಕೊಂಡು ಬಂದು ಇಲ್ಲೇ ಇದ್ದೀನಿ. ಅಣ್ಣ ಕರ್ಕೊಬಂದ್ರಿ ಯಾರು ಒಂದು ಅಣ್ಣ. ನೋಡಿ ನಮ್ಮ ಅಕ್ಕನೇ ಗಾಡಿ ಓಡಿಸ್ತಾ ಇದ್ದಾಳೆ. ಫುಲ್ಲು ಜೋಶು ನಮ್ಮ ಅಕ್ಕಂಗೆ. ನಮ್ಮಮ್ಮ ಸಿಕ್ಕಾಪಟ್ಟೆ ಆಗ್ತೈತೆ ಗಾಡಿ, ಏನು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಕೆಳಗಡೆ ಇಟ್ಕೊಳ್ಳೋ ಫೋನು. ನೋಡಿ ಫ್ರೆಂಡ್ಸ್, ಇವಾಗಂತೂ ವಾಶ್ರೂಮು ಮನೆ ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಕೇಕ್ ನಮ್ಮಮ್ಮ ಹೇಳ್ತೈತೆ. ಗಾಡೀಲಿ ತಲೆಗೆ ಏಟಾಗಿ ಅಂತೂ ಯಪ್ಪ ಅಳ್ತಾ ಬಿದ್ದವನೆ. ಅಯ್ಯಪ್ಪ ನಿಜಾಕಣಮ್ಮ. ಇಲ್ಲ ಇಲ್ಲ ಗ್ರಾಮ ಇಲ್ಲ, ಅದ್ ಬಂದ ತಕ್ಷಣ ಅಲ್ಲಿ ಬಿದ್ದ ಹಾಸ್ಪಿಟ್ಲ್ ಹತ್ರ. ತಲೆ ನೋವು ಕೈಯೆಲ್ಲ ಬೈದ್ರು ಸರ್. ಹಂಗಾದ್ರು ಆದ್ರೂ ಗೈಸ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಮಮ್ಮ ಈ ರೇಂಜಿಗೆ ಬೈತಾರೆ ಅಂತ. ನನ್ನ ತಮ್ಮ ಬಲಿಪಶು ಹೋಗ್ತಿದ್ದಾನೆ ನನ್ನಿಂದ. ವಿಕಾಸ್ ಆದ್ರೂ ಗಾಡಿ ತಗೋಬಂತ ಅಂದೆ ತಾನೆ, ನಾನು ನಿಧಾನಕ್ಕೆ ಬರ್ಬೇಕು ತಾನೆ. ನಾನು ಕೂತಿಲ್ಲ ಗಾಡಿಲಿ, ಅದು ಯಾರೋ ಒಂದು ಅಣ್ಣ ಕರ್ಕೊ ಬಂದ್ರಪ್ಪ. ಮಗನ್ಗೆ ಊರಿಗೆಲ್ಲ ಬಿಡ್ತದೆ ಕಣೆ. ಮನೆಗೆ 2:30 ಆಯ್ತಾಯ್ತು ಬಾ, ಹೊಡಿಬೇಡ. ಏನೇನು ಮೂಗಿ ಏಟಾಗ್ಲಿಲ್ಲ ಕಣ. ಕಣ್ಗೆ ಏನಾದ್ರು ಬಿದ್ದಿದ್ರೆ ಏನ್ ಮಾಡ್ತಿದ್ದ? ತಲೆ ಫಸ್ಟ್ ಏಟಾಗದ ಅವನಿಗೆ. ಓ ಈಗ ಹೋಗಿಲ್ವಲ್ಲ, ಸ್ಕೂಲ್ಗೆ ಹೋಗಿಲ್ವಲ್ಲ, ಮಾಡ್ಕೊಂಡ್ ಕುತ್ಕೊಳ್ಳೋಣ ಅಂತ ಮಾಡ್ಕೊಂಡ್ ಬಂದವನೆ. ಸುಮ್ನೀರ್ ಅವನಂತ ಕಳ್ಮಿ. ನಾನೇ ಡ್ರೆಸ್ಸಿಂಗ್ ಮಾಡ್ತೀನಿ, ಬಿಡಿಸ್ತೀನಿ. 3 ಪಟ್ಟಿ ಆಗ್ಬಿಡೈತಮ್ಮ ಅದಕ್ಕುಂಡು. ಬಿಕಾಸ್ ಆದ್ರೂ ನೀನ್ ಒಂಥರ ಏನೋ ಕಣೋ. ನೋಡಿ ಹೆಂಗಾಗೈತೆ. ಆದ್ರೂ ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಬರ್ಲಿವಲ್ಲ, ಅದೇಳು. ಕಣ್ಣ ನನಗೆ ಅಷ್ಟು ಕೋಪ ಬರ್ತೈತೆ. ಟೇಕನಲ್ಲಿ ಓದ್ತೀಯ. ಮಾಡ್ಕೊಬಂದು ಯಾರು ಹೇಳ್ದೆ ನಿನ್ಗೆ? ನೀನ್ ಹಂಗಾರೆ ಏನ್